ಸರ್ ಇದು ತಪ್ಪಲ್ವಾ ಸರ್? ಕೆಲಸ ಕೊಟ್ಟಿರೋ ಮನೆಗೆ ಕಣ್ಣು ಹಾಕ ತಪ್ಪಲ್ವಾ ಸರ್? ಏನೋ ಏನು ಮಾತಾಡ್ತಿದ್ಯೋ? ಯಾವ್ದು ಕಳ್ತಾನ? ನಮ್ಮ ಬಾಸ್ ಹೇಳಿರೋದಕ್ಕೆ ಇದನ್ನೆಲ್ಲ ಕಳಿಸ್ತಾ ಇರೋದು. ನಮ್ಮ ಬಾಸು ನಾನು ಎಷ್ಟು ಕ್ಲೋಸ್ ಗೊತ್ತಾ? ಒಂದು ಫೋನ್ ಕಾಲ್ ಮಾಡ್ರೆ ಸಾಕು, ನಿನ್ನ ಕೆಲಸನೇ ಇರಲ್ಲ. ಏನೋ ನಮ್ಮ ರೆಗ್ಯುಲರ್ ಸೆಕ್ಯೂರಿಟಿ ಇಲ್ಲ ಅಂತ ಕರೆದ್ರೆ ತುಂಬ ಎಕ್ಸ್ಟ್ರಾನೇ ಮಾತಾಡ್ತಿದ್ಯಾ? ನಮ್ಮ ಮಗನೇ ಕೆಲಸದಿಂದ ಒದ್ದೋಡ್ಸ್ಬಿಡ್ತೀನಿ. ಮುಚ್ಕೊಂಡು ನಿಂತ್ಕೊಳ್ಳೋ ಸೈಡ್ಗೆ. ನಿಂತ್ಕೋತೀನಿ ಸರ್. ಕಾಯೋದೆ ನನ್ನ ಕೆಲಸ ಅಲ್ವಾ? ನಮ್ಮ ಬಾಸ್ ಇದನ್ನೆಲ್ಲ ಕಾಯಕ್ಕೆ ಅಂತ ಬಿಟ್ಟಿದ್ದಾರೆ, ಕಾಯ್ತೀನಿ. ಓ ಏನು ಬೇಸ್ ವಾಯ್ಸಲ್ಲಿ ಮಾತಾಡಿದ ತಕ್ಷಣ ನಾನು ಎದ್ಕೊಬೇಕಾ? ನಿಮ್ಮ ಬಾಸು ನಾನು ಕಾಸ ದೋಸ್ತು. ಮಾಡ್ಲಾ ಫೋನು? ಮಾಡ್ಲಾ? ಹಾಂ ಮಾಡಿ ಮಾಡ್ಲಾ? ಮಾಡಿ ಮಾಡ್ತೀನಿ ನೋಡು. ನಾನೇ ಮಾಡ್ಲಾ? ಏಯ್ ಬಾಸ್ ಇದೇ ನಂಬರ್ ಅಲ್ಲ? ಕಟ್ ಮಾಡೋ ಫೋನು. ಏಯ್ ಹೇಳ್ತಾ ಇದೀನಲ್ಲ, ಕಟ್ ಮಾಡೋ ಫೋನು. ಸಾರಿ ಸರ್. ನೀವಾ ಸರ್? ಕೆಲಸ ಮಾಡೋ ಜಾಗ ಅಥವಾ ಸಂಸ್ಥೆ ನಮ್ಮ ಮನೆ ಇದ್ದಾಗ ಕೆಲ್ಸಕ್ಕೆ ಮೋಸ ಮಾಡಿದ್ರೆ ಅದು ನಮಗೆ ನಾವು ಮಾಡ್ಕೊಳ್ಳೋ ಮೋಸ. ಈಗ ನೀನು ಮಾಡ್ತಿರೋ ತಪ್ಪಿಂದ ಇಲ್ಲಿರೋ 1000 ಜನ ಎಂಪ್ಲಾಯೀಸ್ಗೆ ಲಾಸ್ ಆಗ್ತಾ ಇತ್ತು. ನಿಯತ್ತಿಲ್ದಿರೋರಿಗೆ ನನ್ನ ಕಂಪ್ನಿಲಿ ಜಾಗ ಇಲ್ಲ. ಗೆಟ್ ಔಟ್. ಸರ್ ಪ್ಲೀಸ್ ಸರ್, ನನ್ನ ಕೆಲಸದಿಂದ ತೆಗಿಬೇಡಿ ಸರ್, ಪ್ಲೀಸ್ ಸರ್. ಇನ್ನು 1 ನಿಮಿಷ ನನ್ನ ಕಣ್ಣೆದುರುಗಡೆ ಇದ್ರು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. I said get out! ಸರಿಯಾಗಿ ಮಾಡಿದ್ರಿ ಸರ್. ನಾವು ಯಾವ ಕೇಳಿದ್ರೆ ನಮ್ಮನ್ನೇ ಎದುರಿಸೋರು. ತಪ್ಪು ಮಾಡೋದ್ರ ಜೊತೆ ಶಾಮೀಲಾಗೋದು, ಆ ತಪ್ಪಲ್ಲಿ ಪಾಲ್ ತಗೊಳ್ಳೋದು ಎಲ್ಲಾನು ತಪ್ಪೆ. ಬರೀ ಅವನಿಗೊಬ್ಬಂಗಲ್ಲ ಹೋಗ್ತಿತ್ತು, ನಿಮ್ಗಳಿಗೂ ಸೇರಿ. ಗೆಟ್ ಔಟ್. ಸರ್ I said get out!